Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 49 verse 15. Can a woman forget her own baby and not love the child she bore? Even if a mother should forget her child, I will never forget you. ಯೆಶಾಯನ ಪ್ರವಾದನೆಯ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳೋ, ನಾನಾದರೆ ನಿನ್ನನ್ನು ಮರೆಯೆ. ಹೌದು, ನಮ್ಮ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳುತ್ತಿರುವ ವಾಕ್ಯ, ನಾನು ನಿನ್ನನ್ನು ಮರೆಯೆ ಎಂಬುದಾಗಿ. ಹೌದು, ನೀನು ಮರೆಯಲ್ಪಟ್ಟವನಲ್ಲ, ನೀನು ಮರೆಯಲ್ಪಟ್ಟವಳಲ್ಲ. ಇಲ್ಲಿ ಚಿಯೋನ್ ನಗರಿ ಅಂದುಕೊಳ್ಳುತ್ತಾ ಇದ್ದಾಳೆ, ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವಾಗ ನಮ್ಮ ದೇವರು ಈ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ಒಬ್ಬ ತಾಯಿ ತನ್ನ ಮಗುವನ್ನು ಮರೆತರೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮನ್ನು ಮರೆಯುವುದಿಲ್ಲ, ನಮ್ಮ ದೇವರು ನಿನ್ನನ್ನು ಮರೆಯುವುದಿಲ್ಲ. ಯಾಕೆ ನಿನ್ನನ್ನು ಮರೆಯುವುದಿಲ್ಲ ಎಂದರೆ, ನೀನು ಗುಂಪಿನಲ್ಲಿರುವ ಯಾರೋ ಒಬ್ಬನು ಎಂದಲ್ಲ. ನಿನ್ನ ಗೆಳೆಯ ನಿನ್ನನ್ನು ಮರೆಯಬಹುದು, ನಿನ್ನ ಗೆಳತಿ ನಿನ್ನನ್ನು ಮರೆಯಬಹುದು. ಯಾಕೆಂದರೆ ನೀನು ಅನೇಕರಲ್ಲಿ ಒಬ್ಬನಾಗಿದ್ಯಾ. ಆ ನಿನ್ನ ಗೆಳೆಯನಿಗೆ ಅನೇಕ ಗೆಳೆಯರಿದ್ದಾರೆ, ಆ ಗೆಳೆಯರಲ್ಲಿ ನೀನು ಕೂಡ ಒಬ್ಬನಿದ್ದಿ. ಆದುದರಿಂದ ನಿನ್ನ ಗೆಳೆಯ ಮರೆತರೂ ಮರೆಯಬಹುದು, ನಿನ್ನ ಬಾಸ್ ನಿನ್ನನ್ನು ಮರೆತರೂ ಮರೆಯಬಹುದು. ಯಾಕೆಂದರೆ ನೀನು ಅನೇಕರಲ್ಲಿ ಒಬ್ಬನಾಗಿದ್ಯಾ. ನಿನ್ನ ತಂದೆ ತಾಯಿ ನಿನ್ನನ್ನು ಮರೆತರೆ ಮರೆಯಬಹುದು. ಯಾಕೆಂದರೆ ಆ ನಿನ್ನ ತಂದೆ ತಾಯಿಗಳಿಗೆ ಅನೇಕ ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ನೀನು ಒಬ್ಬನಾಗಿದ್ಯಾ. ಆದುದರಿಂದ ನಿನ್ನ ತಂದೆ ತಾಯಿ ಮರೆತರು ಮರೆಯಬಹುದು. ನಿನ್ನ ಸಹೋದ್ಯೋಗಿಗಳು ನಿನ್ನನ್ನು ಮರೆತರು ಮರೆಯಬಹುದು. ಯಾಕೆಂದರೆ ಅವನಿಗೆ ಅನೇಕ ಸಹೋದ್ಯೋಗಿಗಳು ಇದ್ದಾರೆ ಪ್ರಿಯರೇ. ಆದರೆ ನಿಮ್ಮ ದೇವರು ಕರ್ತನಾದ ಯೆಹೋವನು ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನನ್ನೇ ಕುರಿತು ನೀನು ಅನೇಕರಲ್ಲಿ ಒಬ್ಬನಲ್ಲ ಎಂಬುದಾಗಿ. ನೀನು ದೇವರಿಗೆ ವಿಶೇಷವಾದವನು, ನೀನು ದೇವರಿಗೆ ಅಮೂಲ್ಯನಾದವನು, ನೀನು ದೇವರಿಗೆ ಪ್ರಿಯನಾದವನು, ನೀನು ದೇವರಿಗೆ ಮಾನ್ಯನಾದವನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ನಿನಗಾಗಿಯೇ ತನ್ನ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿನಗಾಗಿಯೇ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯೇಸು ಸ್ವಾಮಿ ತನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಯೇಸು ಸ್ವಾಮಿ ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಆದುದರಿಂದಲೇ ಯೇಸು ಸ್ವಾಮಿ ಇವತ್ತು ನಿನ್ನನ್ನು ನೋಡಿಯೇ ಹೇಳ್ತಾ ಇದ್ದಾರೆ, ನೀನು ಮರೆಯಲ್ಪಟ್ಟವನಲ್ಲ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಮರೆಯಲ್ಪಟ್ಟವರಲ್ಲ, ನೀವು ಆರಿಸಿಕೊಳ್ಳಲ್ಪಟ್ಟವರು, ನೀವು ದೇವರ ಮಗು. ಆದುದರಿಂದ ಇಂದೇ ದೇವರ ಬಳಿಗೆ ಬಂದು ಆತನನ್ನು ಅಂಗೀಕರಿಸಿ ದೇವರನ್ನು ಸ್ತುತಿಸು ಕೊಂಡಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗ್ಲಿಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನಾನು ನಿನ್ನನ್ನು ಮರೆಯನು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಹೌದು ಸ್ವಾಮಿ, ನೀವು ನಮ್ಮನ್ನು ಯಾವತ್ತಿಗೂ ಮರೆಯದೆ ಸದಾಕಾಲಕ್ಕೂ ನಮ್ಮ ಹತ್ತಿರವಿದ್ದು ನಿಮ್ಮ ಹಸ್ತ ಹಿಡಿದು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಿ ತಂದೆಯ ಸ್ತೋತ್ರ. ತಂದೆ ತಾಯಿಗಳು ಪಾದಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಿ ತಂದೆಯ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಸದಾ ಕಾಲಕ್ಕೂ ಇವರ ಜೊತೆಗಿದ್ದು ಕಾಪಾಡಿ ನಡೆಸಬೇಕಾಗಿ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.